ಗುಂಪು ಘರ್ಷಣೆ ಆಗಿದೆ. ಆ ಕಡೆ ಮುಸ್ಲಿಂ ಅವರ ವಿರುದ್ಧನೂ ದೂರು ದಾಖಲಾಗಿದೆ. ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹಿಂದೆ ಕೂಡ ತಮ್ಮ ಮುಖಾಂತರ ಮನವಿ ಮಾಡಿಕೊಂಡಿದ್ದೆ. ಯಾರ ಆಚರಣೆಗಳಿಗೂ ಕೂಡ ಯಾರು ಕೂಡ ಅಡ್ಡಿ ಬರಬಾರ್ದು, ಕಾನೂನಾತ್ಮಕವಾಗಿ ನಡ್ಕೋಬೇಕು. ನನ್ನ ಆಚರಣೆ ನಿಮ್ಗೆ ಆತಂಕ ಆಗಬಾರ್ದು, ನಿಮ್ಮ ಆಚರಣೆ ನನಗೆ ಆತಂಕ ಆಗಬಾರ್ದು ಅಷ್ಟೇ. ಯಾರು ಕೂಡ ಕಾನೂನನ್ನ ಕೈಗೆ ತಗೊಳ್ಳೋ ಹಕ್ಕಿಲ್ಲ. ಅದು ಮುಸ್ಲಿಂ ಅವರು ಇರ್ಬೋದು, ಹಿಂದೂದವ್ರು ಇರ್ಬೋದು, ಬೇರೆ ಧರ್ಮದವ್ರು ಇರ್ಬೋದು. ಒಂದು ಕಾನೂನು ಸಂಭ್ರಮ ಮಾಡಿ ಯಾರು ಬೇಡ ಅಂದಿದ್ದಾರೆ ಅಪ್ಪ? ಸಂವಿಧಾನದಲ್ಲಿ ನಿಮ್ಮ ಆಚರಣೆಗೂ ಅವಕಾಶ ಇದೆ, ನನ್ನ ಆಚರಣೆಗೂ ಅವಕಾಶ ಇದೆ, ಬೇರೆಯವರ ಆಚರಣೆಗಳಿರ್ಬೋದು, ಬೇರೆಯವರ ಸಂಭ್ರಮಗಳಿಗೂ ಅವಕಾಶ ಇದೆ. ದಯವಿಟ್ಟು ಸೌಹಾರ್ದತೆಯನ್ನ ಕಾಪಾಡಿಕೊಂಡು ಎಲ್ಲರೂ ನಡಿಬೇಕು. ಈ ಯಾರು ಇದನ್ನ ಸಮಾಜದಲ್ಲಿ ಈ ವಿಷ ಬೀಜಗಳನ್ನ ಬಿತ್ತಾರೆ ಅವರಿಗೆ ಕಾನೂನಾತ್ಮಕವಾಗಿ ನಾವು ಕ್ರಮ ತಗೋಬೇಕಾಗ್ತದೆ. ಐ ಆಮ್ ಹಿಯರ್ ಟು ಎನ್ಶೋರ್ ದಟ್ ದೇರ್ ಇಸ್ ಲಾ ಅಂಡ್ ಆರ್ಡರ್ ಮೇಂಟೈನ್ಡ್ ಇನ್ ದ ಸ್ಟೇಟ್. ಬಿಜೆಪಿ ಅವ್ರು ಏನಾದ್ರು ಅನ್ಕೊಳ್ರಿ, ಬಿಜೆಪಿ ಅವ್ರ ಕೆಲಸನೇ ಅದು. ಈಗ ಅಶೋಕ್ ಅವರೇ ಹೇಳಿಲ್ವಾ ಒಂದ್ಸರಿ ಒಂದು ಇಂಟರ್ವ್ಯೂನಲ್ಲಿ, ನಾವು ಮುಸ್ಲಿಂ ಅಂತ ಹೇಳಿಲ್ಲ, ನಾವು ಪ್ರಚೋದನೆ ನೀಡಿಲ್ಲ ಅಂದ್ರೆ ನಮ್ದು ರಾಜಕೀಯ ಭವಿಷ್ಯನೇ ಇಲ್ಲ ಅಂತ. ಇದು ನಾನೆಲ್ಲ ಹೇಳಿದ್ದು, ವಿರೋಧ ಪಕ್ಷದವ್ರು ನಾಯಕರು ಹೇಳಿರೋದು. ಮರ್ತೋಗ್ಬಿಟ್ಟಿದಾರ ಅವರು? ನೋಡಿ, ನಿಮ್ಮ ಇದೆ ಯಾವುದೋ ಒಂದು ಚಾನೆಲ್ಗೆ ಇಂಟರ್ವ್ಯೂ ಕೊಟ್ಟಿದ್ರು, ತೆಗೆದು ನೋಡಿ ನಿಮ್ಮ ಆರ್ಕೈವ್ಸ್ ಅಲ್ಲಿ. Sir, 3 FIRs filed in South Division Police Station related to one Eid Milad procession. Someone called Mr. Puneet Kerehalli and others were being arrested. Now, Mr. BJP leaders are saying that it's an intentional attack by the so-called groups against. See, whenever we file FIR, we have to state under which BNSS codes we are filing an FIR. Am I right? So let them look at the penal codes that we have filed it under and then comment. See, vigilantism will not be tolerated in Karnataka. We have been told very clearly. Whether it is X, Y, Z, it does not matter. But the problem with the BJP is they are always interested in vitiating the environment. Their entire careers are being built by sowing communal seeds in the society. So it does not matter to me what the BJP people have to say. Everybody will be booked as per law. You come to my state, you get onto the streets, you prevent processions of any religion, whether it is Muslims doing it to Hindu processions or vice versa, it does not matter. If you are breaking the law, there will be cases filed. Nobody is above the law. Sir, Mr.